ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೋತೀನಿ. ಆ್ಯಂಡ್ ಐ ಆಮ್ ಸಾರಿ, ನನ್ನ ಮನೆಯಲ್ಲಿ ಇದು ಒಂದೇ ಒಂದು ರೂಮಲ್ಲಿ ಅಂದರೆ ಒಂದೇ ಒಂದು ಕಡೆ ಚೆನ್ನಾಗಿ ನಾನು ವೀಡಿಯೋಸ್ನ ಶೂಟ್ ಮಾಡ್ಬೋದು. ಸೊ ಹೀಗಾಗಿ ಇಲ್ಲೇ ನಿಂತ್ಕೊಂಡೆ ನಾನು ವೀಡಿಯೋಸ್ ಶೂಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಬೇರೆ ಕಡೆ ಅಷ್ಟು ಸ್ವಲ್ಪ ಲೈಟಿಂಗ್ ಫೋಕಸ್ ಎಲ್ಲ ಇಲ್ಲ, ಹೀಗಾಗಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಬೇಜಾರು ಮಾಡ್ಕೋಬೇಡಿ. ಆ್ಯಂಡ್ ಮೇನ್ ಅಂತಂದರೆ ಇಲ್ಲಿ ನೀವು ನೋಡ್ತಾ ಇರೋದು ಒಬ್ಬರದ್ದು ಒಂದು ಚಾಟ್ ಹಾಕಿದ್ದೀನಿ ನಾನು. ಆ್ಯಂಡ್ ಈ ಒಂದು ಚಾನಲಲ್ಲಿ ಇನ್ನೊಂದು ಸ್ವಲ್ಪ ನಾವು ಇಂಪ್ರೂವ್ ಮಾಡ್ತಾ ಇದ್ದೀನಿ. ಏನು ಮಾಡ್ತಾ ಇದ್ದೀನಿ ಅಂದರೆ, ನಮ್ಮ ಕಡೆಯಿಂದ ನೀವೇನೋ ಕಿಟ್ ತೊಗೋತಾ ಇದ್ದೀರಿ ಆ್ಯಂಡ್ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ನಾನು ನಿಮಗೆ. ಆ್ಯಂಡ್ ಅದೇ ಕಿಟ್ಟಲ್ಲಿ ನಿಮಗೆ ಮಾರ್ಕೆಟಿಂಗ್ ಇನ್ಫಾರ್ಮೇಷನ್ ಎವ್ರಿಥಿಂಗು ಸೆಲ್ಲರ್ ಇನ್ಫಾರ್ಮೇಷನ್ ಆಲ್ಮೋಸ್ಟ್ ನಾವು ಕೊಡೋದಕ್ಕೆ ಟ್ರೈ ಮಾಡಿದ್ದೀವಿ. ಅದಾದ ನಂತರವೂ ಇನ್ನೂ ನಿಮಗೆ ಒಂದು ಆರ್ಡರ್ಸ್ ಬರದೇ ಹೋದರೆ ಸೊ ನಾವು ನಿಮಗೆ ಗೈಡ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದೀವಿ ಅಲ್ವಾ. ಸೊ ಇದಾದ ನಂತರನೂ ಇಲ್ಲಿ ಹೇಗೆ ಮಾಡ್ತಾ ಇದ್ದೀವಿ ಅಂತಂದರೆ ಇನ್ನೊಂದು ಸ್ವಲ್ಪ ಇಂಪ್ರೂವ್ ಮಾಡಿದ್ದೀನಿ ನಾನು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ರೀಸೆಂಟಾಗಿ ಬ್ಯಾಗ್ ಮೇಕಿಂಗ್ ಕಿಟ್ಗಳನ್ನ ಯಾರ್ಯಾರು ಕಳಿಸಿದ್ದೀನಿ, ಈ ರೀತಿ ಫ್ಯಾಬ್ರಿಕ್ ಅವರಿಗೆ ಬಂದಿರ್ಬೋದು ಅಂತ ಅನ್ಕೋತೀನಿ. ಆ್ಯಂಡ್ ಈ ಒಂದು ದಿನ ನಮ್ಮದು ಸಬ್ಸ್ಕ್ರೈಬರ್ ಇದ್ದಾರೆ, ಮತ್ತು ಇವರು ಏನು ನಮ್ಮ ಕಡೆ ಇವಾಗ ಬ್ಯಾಗ್ ಮೇಕಿಂಗ್ ಕಿಟ್ಟು ತೊಗೊಂಡಿದ್ದಾರೆ ಇವರು, ಮತ್ತು ಸ್ಕಂಚಿ ಕಿಟ್ ಕೂಡ ತೊಗೊಂಡಿದ್ರು. ಆ್ಯಂಡ್ ಇವರು ತುಂಬಾ ಸ್ಟಾರ್ಟಿಂಗಲ್ಲೇ ಏನು ಬಂದಿತ್ತು ಅವತ್ತೇ ನನಗೆ ರೆಡಿ ಮಾಡಿ ಕಳಿಸಿದ್ರು. ಇದೇ ರೀತಿ ಸುಮಾರು ಜನ ಮಾಡಿ ಕಳಿಸಿದಾರು ಕೂಡ. ಎಲ್ಲೆಲ್ಲಿ ಏನು ತಪ್ಪಾಗಿದೆ ನಾವು ಹೇಳಿದ್ವಿ ಕೂಡ. ಆ್ಯಂಡ್ ಯಾರು ಕಳಿಸಿಲ್ಲ ಅವ್ರಿಗೆ ನಾವು ಗೈಡ್ ಮಾಡಿಲ್ಲ, ಯಾಕಂದರೆ ಕೆಲವರು ಇನ್ನೂ ಸ್ಟಾರ್ಟೇ ಮಾಡಿಲ್ಲ ಅಂತ ಹೇಳಿದರು. ಆ್ಯಂಡ್ ಇವರು ಇವಾಗ ರೀಸೆಂಟಾಗಿ ನಾವು ಕಳಿಸಿರೋದು ಬ್ಯಾಗ್ ಮೇಕಿಂಗ್ ಕಿಟ್ಟಲ್ಲಿ ಕಳಿಸಿರೋದು ಫ್ಯಾಬ್ರಿಕ್ ಇದೆ ಆ್ಯಕ್ಚುಲಿ. ಆ್ಯಂಡ್ ಇಷ್ಟು ಚೆನ್ನಾಗಿ ಅವ್ರು ಫಿನಿಶಿಂಗ್ ಮಾಡಿದ್ದಾರೆ ಅಂತಂದರೆ ಇದನ್ನು ನೀವು ನೋಡ್ತಾ ಇರ್ಬೋದು. ರಿಯಲಿ ನನಗಂತೂ ತುಂಬಾ ಅಪ್ರಿಷಿಯೇಟ್ ಮಾಡಿದೆ. ಆ್ಯಂಡ್ ತುಂಬಾ ನೀಟ್ ಆ್ಯಂಡ್ ಕ್ಲೀನಾಗಿ ಇತ್ತಿದ್ದು. ಆ್ಯಂಡ್ ಈ ಪ್ರಾಡಕ್ಟ್ ನೋಡಿದಾಗ ಗೊತ್ತಾಗುತ್ತೆ ಸೊ ಯಾವ ರೀತಿ ಅವ್ರದ್ದು ಒಂದು ಚೆನ್ನಾಗಿ ಅಂದರೆ ಒಂದು ಕೈ ಕೂತ್ಕೊಂಡಿದೆ ಅಂತ ಹೊಲಿಗೆಯಲ್ಲಿ ಆ್ಯಕ್ಚುಲಿ. ಸೊ ಈ ರೀತಿ ಯಾರಾದರೂ ಚೆನ್ನಾಗಿ ನಿಮ್ದು ಏನಾದರೂ ಪ್ರಾಡಕ್ಟ್ ನಮಗೆ ಓಕೆ ಅನಿಸಿದ್ರೆ ಸೊ ನಾವೇ ನಿಮ್ಗೆ ಏನು ಮಾಡ್ತೀವಿ ಅಂತಂದರೆ ಆರ್ಡರ್ ಕೊಡಿಸೋದಕ್ಕೆ ಟ್ರೈ ಕೂಡ ಮಾಡ್ತೀನಿ. ಸೊ ಲೈಕ್ ಹೇಗಿರುತ್ತೆ ಅಂತಂದರೆ ನೀವೇನು ಮಾಡ್ಬೇಕಂದ್ರೆ, ಇವಾಗ ಅವ್ರಿಗೆ ಕೇಳಿದ್ದೀನಿ ನಾನು ಈ ಚಾಟಲ್ಲಿ, ಸೊ ಅವ್ರು ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾರಾ ಅಂತ. ಸೊ ಅವ್ರಿಲ್ಲ, ನಿಮ್ಮ ಕಡೆಗೆ ನಾವು ತರಿಸಿರೋದು, ಸೊ ಇನ್ನೂ ಏನು ಅಷ್ಟೊಂದು ನಾವು ಸ್ಟಾಕ್ ಮಾಡಿಲ್ಲ ಅಂತ ಹೇಳಿದರು. ಸೊ ಇಲ್ಲಿ ಚಾಟ್ ಬೇಕಂದರೆ ನೀವು ಒಂದು ಸಾರಿ ಓದ್ಬೋದು. ಓಕೆ. ಆ್ಯಂಡ್ ಇವಾಗ ಅವ್ರು ಏನಾದರೂ ಸ್ಟಾಕ್ ಮಾಡಿದ್ರು ಅಂತ ಅಂದ್ಕೊಳ್ಳೋಣ, ಲೈಕ್ ಒಂದು 20-30 ಪೀಸು ಸ್ಟಾಕ್ ಇಟ್ಕೊಂಡು ನಂತರ ಸ್ಯಾಂಪಲ್ಸ್ಗಳನ್ನ ನೀವೇನು ಮಾಡಬೇಕಂದ್ರೆ ನಮಗೆ ಕಳಿಸ್ಬೇಕು. ಬಟ್ ಎಲ್ಲರೂ ಕಳಿಸೋ ಹಾಗಿಲ್ಲ. ಸೊ ನಾವೇನು ಮಾಡ್ತೀವಿ ಅಂತಂದರೆ ನಾವೇ ಫೈನಲ್ ಮಾಡ್ತೀವಿ. ಸೊ ಯಾರ್ದು ಚೆನ್ನಾಗಿರುತ್ತೆ ಪ್ರಾಡಕ್ಟು ಅಂದರೆ ನಮ್ಮ ಕಡೆನೇ ಕಿಟ್ ತೊಗೊಂಡಿರ್ಬೇಕು ಅವರು. ಆ್ಯಂಡ್ ನಮ್ಮ ಕಡೆನೇ ತೊಗೊಂಡಾದ್ಮೇಲೆ ನಿಮ್ಗೇನಾದರೂ ನಿಮ್ಮ ಪ್ರಾಡಕ್ಟ್ ನಮ್ಗೆ ಕಳಿಸಿದಾಗ ಅದು ನಮಗೆ ಸರಿ ಅಂತ ಅನಿಸಿದರೆ, ಯಾಕಂದರೆ ಫಿನಿಶಿಂಗ್ ನೋಡುತ್ತೆ ಕಸ್ಟಮರ್ಸ್ ಏನಿರ್ತಾರಲ್ವ, ಪರ್ಚೇಸಿಂಗ್ ಮಾಡುವಾಗ ನಿಮ್ಮದು ಪ್ರಾಡಕ್ಟ್ ಫಿನಿಶಿಂಗ್ ನೋಡ್ತಾರೆ ಆ್ಯಂಡ್ ಕಲರ್ಸ್ ನೋಡ್ತಾರೆ, ಸುಮಾರು ಥರದಲ್ಲಿ ಅವರು ಚೆಕ್ ಮಾಡ್ತಾರೆ. ಸೊ ಅದ್ರಲ್ಲಿ ಮೇನ್ ಅಂತಂದರೆ ನಾನು ಕ್ವಾಲಿಟಿ ಮತ್ತು ಫಿನಿಶಿಂಗ್ ಮೇನ್ ಹೇಳ್ತಾ ಇರೋಂಥದ್ದು. ಯಾರು ನಮ್ಮ ಹತ್ರ ಫ್ಯಾಬ್ರಿಕ್ ತೊಗೊಂಡಿರ್ತೀರಾ ಅಥವಾ ನಮ್ಮ ಹತ್ರ ಕಿಟ್ ತೊಗೊಂಡಿರ್ತೀರಾ, ಸೊ ಅಂಥವ್ರು ಯಾರು ಚೆನ್ನಾಗಿ ಪ್ರಾಡಕ್ಟ್ಗಳನ್ನ ರೆಡಿ ಮಾಡಿ ನಮಗೇನು ಫೋಟೋಸ್ನ ಕಳಿಸಿರ್ತೀರಿ ಅದ್ರಲ್ಲಿ ನಾವು ಏನಾದರೂ ಫೈನಲೈಸ್ ಮಾಡಿದ್ದೀವಿ ಅಂತಂದರೆ ನಿಮ್ಮ ಪ್ರಾಡಕ್ಟ್ಗಳನ್ನು ನೀವು ನಮಗೆ ಸ್ಯಾಂಪಲ್ಸ್ಗಳು ಕಳಿಸ್ಬೇಕು. 1-2-3 ಪೀಸ್ಗಳು ಕಳಿಸಿ. ಅಂದರೆ ಇವಾಗ ಬ್ಯಾಗ್ ಮಾತ್ರ ಮಾಡ್ತಾ ಇದ್ದೀವಿ ಅಂತಂದರೆ 1 ಅಥವಾ 2 ಪೀಸ್ ಕಳಿಸಿ. ಇಲ್ಲ ಅಂತಂದರೆ ನೀವು ಪೌಚಸ್ಸು ಬ್ಯಾಗು ಮಾಡ್ತಾ ಇದ್ದೀವಿ ಅಥವಾ ನಾನು ಹೇಳಿರೋಂಥ ಸುಮಾರು ಐಟಮ್ಸ್ಗಳಲ್ಲಿ ಯಾವುದಾದ್ರು ಮಾಡ್ತಾಯಿದ್ರೆ ಸೊ ವೆರೈಟಿ ಪ್ರಕಾರ ಅದರಲ್ಲಿ 2 ಪೀಸ್ ಅಂತ ಹೇಳ್ಕೊಂಡು ನೀವು ನಮಗೆ ಕಳಿಸ್ಬೇಕು. ಆ್ಯಂಡ್ ಇದು ಸ್ಯಾಂಪಲ್ ಒಂದು ರೀತಿಯಿಂದ ನಾವು ತೊಗೋತಾ ಇದ್ದೀವಿ, ಪರ್ಚೇಸ್ ಮಾಡ್ತಾ ಇಲ್ಲ. ಆ್ಯಂಡ್ ಇದು ನಮ್ಮ ಕಡೆ ಇರುತ್ತೆ. ಸೊ ನಾವೇನು ಮಾಡ್ತೀವಿ ಅಂತಂದರೆ ಆರ್ಡರ್ ಕೊಡಿಸೋದಕ್ಕೆ ಸೊ ನಾವೇನು ಮಾಡ್ತೀವಿ ಇದನ್ನ ಪಬ್ಲಿಸಿಟಿ ಮಾಡ್ತೀವಿ. ಸಪೋಸ್ ನಿಮಗೆ ಆರ್ಡರ್ಸ್ಗಳು ಬರೋಕ್ಕೆ ಶುರು ಮಾಡಿದರೆ ಸೊ ನಾವೇನು ಮಾಡ್ತೀವಿ, ನಿಮಗೆ ಅದನ್ನು ಕೊಡಿಸ್ತೀವಿ ಅಂತಂದರೆ ನಾವು ನಿಮ್ಗೆ ಹೇಳ್ತೀವಿ ಇಷ್ಟು ಆರ್ಡರ್ಸ್ಗಳು ಬಂದಿದೆ, ನೀವು ಇಷ್ಟು ನಮಗೆ ಕಳಿಸ್ಕೊಡಿ ಅಂತ. ಸೊ ನಂತರ ನೀವೇನು ಪರ್ ಪೀಸ್ ಅಂತ ಇಂತಿಷ್ಟು ಅಂತ ನೀವೇನು ಮಾಡ್ತೀರಾ ಡಿಸೈಡ್ ಮಾಡಿರ್ತೀರಾ. ಓಕೆನಾ. ಸೊ ಇದರಲ್ಲಿ ಮಿನಿಮಮ್ ಪ್ರೈಸ್ ಇರುತ್ತೆ ಸ್ಟಾರ್ಟಿಂಗು. ಯಾವಾಗ ನಿಮಗೆ ಖುದ್ದಾಗಿ ಆರ್ಡರ್ಸ್ ಬರೋಕ್ಕೆ ಶುರು ಮಾಡ್ತೀರಾ ಅವಾಗ ನೀವು ಏನು ಮಾಡ್ಬೋದು ಅಂದರೆ ಜಾಸ್ತಿ ಮಾಡ್ತಾ ಹೋಗ್ಬೋದು. ಬಟ್ ಆದರೆ ಸ್ಟಾರ್ಟಿಂಗಲ್ಲಿ ಕಡಿಮೆನೇ ಇಡಬೇಕಾಗುತ್ತೆ, ತುಂಬ ಕಡಿಮೆ ಇಟ್ಟು ನಾವು ಸ್ಟಾರ್ಟ್ ಮಾಡಬೇಕು. ಸೊ ಕಡಿಮೆ ಇಟ್ಟು ನೀವೇನಾದರೂ ಕಳಿಸಿದ ಮೇಲೆ ಸೊ ಇಲ್ಲಿಂದ ಏನಾದರೂ ನಿಮಗೆ ಆರ್ಡರ್ಸ್ಗೆ ಬರೋಕ್ಕೆ ಶುರು ಮಾಡಿದ್ರೆ ನೀವು ಅದನ್ನು ಕೊಡೋ ಹಾಗೂ ಕೂಡ ಇರಬೇಕು. ಅಂದರೆ ಇವಾಗ 50 ಪೀಸ್ ನಮ್ಗೆ ಆರ್ಡರ್ ಬಂತು, ಸೊ ನೀವು 50 ಪೀಸು ನಾವು ಇವಾಗ ಹೇಳ್ತೀವಿ ಇಷ್ಟು ಬಂದಿದೆ ನೀವು ನಮ್ಗೆ ಕಳಿಸ್ಕೊಡಿ ಅಂತ. ಸೊ ನೀವು ಏನು ಕಳಿಸ್ಕೊಡ್ತೀರ ಅದೇ ರೀತಿ ನೀವು ಆರ್ಡರ್ ಹೋದಾಗೆ ನಿಮಗೆ ಅದೇ ವಾರದಲ್ಲಿ ಏನು ನಮಗೆ ಬರುವಂಥ ಏನು ಹಣ ಇರುತ್ತೆ ಅದು ನಿಮಗೆ ಬರ್ತಾ ಹೋಗುತ್ತೆ. ಆ ರೀತಿ ನಾವು ಇದನ್ನು ಮಾಡ್ತಾ ಇದ್ವಿ. ಯಾರಾದರೂ ಇಂಟ್ರೆಸ್ಟ್ ಇದನ್ನು ಮಾಡ್ಬೋದು. ಇಲ್ಲ ನಾವೇ ಆರ್ಡರ್ ತೊಗೋತೀವಿ ನಾವೇ ಮಾಡ್ಕೋತೀವಿ ಅಂತಂದರೆ ಸೊ ಡೆಫಿನೆಟ್ಲಿ ನೀವು ಮಾಡ್ಕೊಬೋದು. ಸೊ ಯಾರಾದರೂ ಆ ರೀತಿ ಕೂಡ ನಿಮ್ಗೆ ಸಿಗಲಿಲ್ಲ ಆರ್ಡರ್ಸ್ ಅಂದರೆ ಸೊ ಕೊನೆ ಹಂತದಲ್ಲಿ ಈ ರೀತಿ ಕೂಡ ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಈ ಒಂದು ಅಭಿಪ್ರಾಯ ಎಷ್ಟು ಮಟ್ಟಿಗೆ ಸರಿ ಇದೆ ಅಂತ ನೀವು ಆ್ಯಕ್ಚುಲಿ ಹೇಳಬೇಕನ್ನ, ಮತ್ತು ಏನು ಇಂಪ್ರೂವ್ ಮಾಡಬೇಕು ಅನ್ನೋದನ್ನು ಕೂಡ ನೀವೇ ನನಗೆ ಹೇಳಬೇಕು. ಓಕೆ. ಸೊ ಖಂಡಿತಲೂ ಕಾಮೆಂಟ್ ಮಾಡಿ. ಆ್ಯಂಡ್ ಉಚಿತವಾಗಿ ಕಿಟ್ ಕೊಡ್ತಾ ಇದ್ದೀರಿ ಅಂತ ನಾನು ಹೇಳಿದ್ದೀನಿ. 4ನೇ ತಾರೀಕಿಂದ 18ನೇ ತಾರೀಕಿನ ಮಧ್ಯದಲ್ಲಿರುವಂಥ ಪ್ರತಿಯೊಂದು ವೀಡಿಯೋ ನೋಡಬೇಕು, ಲೈಕ್ ಮಾಡಬೇಕು, ಆಮೇಲೆ ಕಾಮೆಂಟ್ ಮಾಡಬೇಕು, ಮತ್ತು ಶೇರ್ ಮಾಡಬೇಕು ನಿಮ್ಮ ಆತ್ಮೀಯರೊಂದಿಗೆ. ಆ್ಯಂಡ್ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಯಾರೆಲ್ಲ ಎಷ್ಟು ಜನ ಕಾಮೆಂಟ್ ಮಾಡಿರ್ತೀರ ಲೈಕ್ ಮಾಡಿರ್ತೀರ ಅಂಥವರಲ್ಲಿ ನಾವು 3 ಜನರಿಗೆ ಈ ಒಂದು ಡೇಟ್ ಏನು ಹೇಳ್ತೀವಿ ಮಧ್ಯದಲ್ಲಿ ಕಿಟ್ಗಳನ್ನ